ಶೀತಾ ಸ್ಕೂಲ್ ಮೇಡಮ್ ಆಗಿದ್ಲು. ಅವಳ ಮಗಳನ್ನ ಅಲ್ಲೇ ಸೇರಿಸಿದ್ಲು. ಆದರೆ ಅವಳ ಮಗಳು ಓದೋದ್ರಲ್ಲಿ ತುಂಬ ವೀಕ್ ಆಗಿದ್ಲು. ಆದರೆ ಅದೇ ಸ್ಕೂಲ್ನಲ್ಲಿ ಯಮುನಾ ಅನ್ನೋ ಹುಡುಗಿ ತುಂಬ ಚೆನ್ನಾಗಿ ಓದ್ತಾ ಇದ್ಲು. ಆದರೆ ಶೀತಲ್ಗೆ ಅವಳ ಮೇಲೆ ಅಸೂಯೆ ಆಗಿತ್ತು. ಅವಳು ಒಂದಿನ ಯಮುನಾ ಬಾ ಇಲ್ಲಿ ಅಂತ ಕ್ಲಾಸ್ನಲ್ಲಿ ಕರೆಸಿ ಎಲ್ಲರ ಮುಂದೆ ನಿನ್ಗೆ ಎಷ್ಟು ಸಲ ಪನಿಷ್ ಮಾಡಿದ್ದೀನಿ, ನೀನು ಹರ್ಕೊಂಡಿರೋ ಶರ್ಟ್ ಹಾಕ್ಕೊಂಡು ಬಂದಿದ್ದೀಯಾ ಅಂತ. ಆದರೆ ನೀನು ಅದೇ ಹಾಕ್ಕೊಂಡು ಬಂದಿದ್ದೀಯಾ. ಯಮುನಾ ಸ್ಕೂಲ್ ಯೂನಿಫಾರ್ಮ್ನ ಶರ್ಟ್ ಹೆಗಲಿನಲ್ಲಿ ಹರಿದಿತ್ತು. ಅವಳು ಅದನ್ನು ಹೊಲ್ಕೊಂಡು ಹಾಕ್ಕೊಂಡು ಬರ್ತಾಯಿದ್ಲು. ಆದರೆ ಅದು ಅಲ್ಲೇ ಸ್ಟಿಚ್ ಬಿಟ್ಟು ಹೋಗ್ತಾ ಇತ್ತು. ಆ ಶರ್ಟ್ ಈ ಥರ ಇತ್ತು ಅಂದರೆ ಅದು ಹೊಲೆದು ಇನ್ನು ಹೊಲೆಯೋದಕ್ಕೆ ಆಗದಷ್ಟು. ಅವಳು ಹರಿದದನ್ನು ಕಾಣಿಸ್ಬಾರ್ದು ಅಂತ ಅದಕ್ಕೆ ಪಿನ್ ಹಾಕಿ ಬಂದಿದ್ಲು. ಆದರೆ ಇದನ್ನೇ ನೆಪ ಮಾಡಿಕೊಂಡು ಶೀತಲ್ ಎಲ್ಲರ ಮುಂದೆ ಇನ್ಸಲ್ಟ್ ಮಾಡ್ತಾಯಿದ್ಲು. ಪಾಪ ಅವಳು ಅಳುತ್ತಾ ನಿಂತ್ಕೋತಿದ್ಲು. ಈ ದಿನ ತುಂಬ ಮಿತಿಮೀರಿ ಇನ್ಸಲ್ಟ್ ಮಾಡಿದ್ಲು. ನಿನಗೆ ಶರ್ಟ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲದ ಮೇಲೆ ಯಾಕೆ ಸೇರ್ಕೊಂಡಿದ್ದೀಯಾ. ನಿನ್ನ ಅಪ್ಪ ಅಮ್ಮನಿಗೆ ಅಷ್ಟು ಯೋಗ್ಯತೆ ಇಲ್ಲದ ಮೇಲೆ ಮನೇಲಿ ಇರಿಸ್ಕೊಂಡಿರ್ಬೋದಾಗಿತ್ತಲ್ಲ. ಆದರೆ ನೋಡಿ ಮಕ್ಕಳೇ ಇವಳು ಶರ್ಟ್ ಅಂತ ಅವಳು ಶರ್ಟ್ ಹಿಡಿದು ಎಳೆದಾಡಿದ್ಲು. ಆ ಥರ ಮಾಡಿದಾಗ ಅವಳ ಶರ್ಟಲ್ಲಿದ್ದ ಪಿನ್ ಅವಳ ಮೈಗೆ ಚುತ್ತಿತ್ತು. ಅವಳು ಅಳ್ತಾ ಇದ್ಲು. ಮತ್ತು ಕೈ ತೋರಿಸು, ನಾನು ಎಷ್ಟೋ ದಿನದಿಂದ ಈ ಶರ್ಟ್ ಹಾಕ್ಕೊಂಡು ಬರಬೇಡ, ಬೇರೆ ಶರ್ಟ್ ತಗೊಂಡು ಬಾ ಅಂತ ಹೊಡೆದ್ರು ನಿನಗೆ ಹಾಕ್ಕೊಂಡು ಬರೋಕ್ಕೆ ಆಗಲ್ವಲ್ಲ ಅಂತ ಹೇಳಿ ಕೈಗೆ 2 ಹೊಡೆದು ಕಳಿಸ್ತಾ ಇದ್ಲು. ಯಮುನಾ ಮತ್ತು ಈ ಸ್ಕೂಲ್ ಹಳ್ಳಿಯಲ್ಲಿದ್ದದ್ದು. ಯಮುನಾ ಅವ್ರು ತುಂಬ ಬಡತನದಲ್ಲಿ ಜೀವನ ಮಾಡ್ತಾ ಇದ್ದದ್ದು. ಓದುತ್ತಿದ್ದು ಸರ್ಕಾರಿ ಸ್ಕೂಲ್. ಆದರೂ ಅಲ್ಲಿ 3 ವರ್ಷಕ್ಕೊಮ್ಮೆ ಸ್ಕೂಲ್ ಬಟ್ಟೆ ಕೊಡ್ತಾಯಿದ್ರು. ಆದರೆ ಅದಕ್ಕೂ ದುಡ್ಡು ಕೊಡಬೇಕಿತ್ತು, ಹೊಲಿಸಲು ಹಣ ಬೇಕಿತ್ತು. ಆದರೆ ಅವಳ ಅಪ್ಪ ಅಮ್ಮ ಒಂದು ಸಲ ಕಷ್ಟಪಟ್ಟು ತೆಗೆದುಕೊಟ್ರು ಮತ್ತು ಅದನ್ನು ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಯಮುನಾ ಅಪ್ಪ ಕೃಷಿಯಿಂದ ತುಂಬ ಲಾಸಾಗಿ ಸೂಸೈಡ್ ಮಾಡ್ಕೊಂಡಿದ್ರು. ಅಮ್ಮನಿಗೆ ಏನೂ ಗೊತ್ತಿಲ್ಲ. ಹಾಗೆ ಅಲ್ಲಿಯ ಸಾಹೇಬ್ರ ಮನೇಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ಲು. ಯಮುನಾ ಒಬ್ಬಳೇ ಮಗಳಾಗಿದ್ಲು. ಯಮುನಾ ಹಠ ಮಾಡಿ ಸ್ಕೂಲ್ಗೆ ಹೋಗ್ತಾ ಇದ್ದದ್ದು. ಈ ಥರ ಮಿಸ್ ಹೊಡಿತಾರೆ ಅಂತ ಹೇಳಿದಾಗ ಅಲ್ಲಿಯ ಎಲ್ಲ ಅಪ್ಪ ಅಮ್ಮ ಸ್ಕೂಲ್ಗೆ ಹೋಗಿ ಟೀಚರ್ಗೆ ಕಂಪ್ಲೇಂಟ್ ಮಾಡೋ ಬದಲು ಅವ್ರ ಮಕ್ಕಳನ್ನೇ ನೀನು ಹಾಗಾದರೆ ಹೋಗಬೇಡ, ಓದಿ ಏನು ಆಗಬೇಕು, ಮತ್ತು ಮಕ್ಕಳು ಓದಬೇಕು ಅಂದರೆ ಟೀಚರ್ ಸ್ವಲ್ಪ ಹೊಡೆಯೋದು ಬೈಯೋದು ಮಾಡ್ತಾರೆ, ಅದೆಲ್ಲ ಮಾಡಿದ್ರೇ ನೀವು ಓದೋದು ಅಂತ ಹೇಳಿ ಕಳಿಸ್ತಾಯಿದ್ರು. ಆದರೆ ಯಮುನಾ ಅಮ್ಮನಿಗೆ ಹೇಳಿದ್ರೆ ಅಮ್ಮ ಓದಿಸದೆ ಅವಳ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳಿದೆ ಎಲ್ಲ ಅನುಭವಿಸ್ತಾ ಇದ್ಲು. ಆದರೆ ಯಮುನಾ ಓದೋದ್ರಲ್ಲಿ ಟಾಪರ್ ಆಗಿದ್ಲು. ಎಲ್ಲ ಟೀಚರ್ ಅವಳನ್ನು ಹೊಗಳ್ತಿದ್ರು. ಆದರೆ ಅದೇ ಕ್ಲಾಸ್ ಅಲ್ಲಿ ಶೀತಲ್ ಮಗಳು ಇದ್ಲು. ಅದಕ್ಕೆ ಅವಳಿಗೆ ಯಮುನಾ ಮೇಲೆ ಕೋಪ ಬರ್ತಾ ಇತ್ತು. ಶೀತಲ್ ಯಾವುದೇ ಟೆಸ್ಟ್ ಅಥವಾ ಏನೇ ಇದ್ದರೂ ಬೇರೆ ಟೀಚರ್ ಹತ್ರ ಕ್ವಶನ್ ಪೇಪರ್ ಇಸ್ಕೊಂಡು ಅವಳ ಮಗಳಿಗೆ ಹೇಳಿಕೊಡ್ತಾ ಇದ್ಲು. ಹಾಗೆ ಹೇಳಿಕೊಟ್ಟು ಕೂಡ ಅವಳ ಮಗಳಿಗಿಂತ ಯಮುನಾ ಫಸ್ಟ್ ಬರ್ತಾ ಇದ್ಲು. ಅವಳ ಮಗಳು ಸರಿಯಾಗಿ ಆನ್ಸರ್ ಬರೀತಾನೆ ಇರಲಿಲ್ಲ. ಬೇರೆ ಎಲ್ಲದರಲ್ಲೂ ಅವಳನ್ನು ಹೊಡೆಯೋದಕ್ಕೆ ಬೈಯೋದಕ್ಕೆ ಆಗಲ್ಲ ಅಂತ ಇದನ್ನು ಒಂದು ಸಮಸ್ಯೆ ಮಾಡಿ ಅವಳಿಗೆ ಪನಿಷ್ ಮಾಡ್ತಾ ಇದ್ಲು. ಬೇಕು ಅಂತಾನೆ ಶೀತಲ್ ಒಂದು ದಿನ ಎಲ್ಲ ಮಕ್ಕಳ ಹತ್ರ ನಾನು ಯಾವತ್ತೂ ಗೊತ್ತಿಲ್ಲ, ಸಡನ್ನಾಗಿ ಕ್ವಶನ್ ಆನ್ಸರ್ ಕೇಳ್ತೀನಿ, ನೀವು ಇವತ್ತಿನಿಂದ ಪ್ರಿಪೇರ್ ಆಗಬೇಕು ಅಂತ ಹೇಳಿದ್ಲು. ಹಾಗೆ ಎಲ್ಲ ಮಕ್ಕಳು ಪ್ರಿಪೇರ್ ಆಗ್ತಾಯಿದ್ರು. ಮತ್ತು ಶೀತಲ್ ಮಗಳಿಗೆ ಚಿಕ್ಕ ಚಿಕ್ಕ ಕ್ವಶನ್ ಆನ್ಸರ್ ಹೇಳಿಕೊಡ್ತಾ ಇದ್ಲು. ಅದು 4-5 ಕ್ವಶನ್ ಅಷ್ಟೇ. ಒಂದಿನ ಇವತ್ತು ನಾನು ಕೇಳ್ತೀನಿ ಅಂತ ಒಂದು ಕಡೆಯಿಂದ ಕೇಳ್ತಾ ಬಂದ್ಲು. ಸ್ವಲ್ಪ ಮಕ್ಕಳು ಏನು ಹೇಳದೆ ನಿಂತ್ಕೊಂಡ್ರು. ಶೀತಲ್ ಮಗಳು ಆನ್ಸರ್ ಕೊಟ್ಟಿದ್ಲು. ಆದರೆ ಯಮುನಾಗೆ ಬೇಕು ಅಂತಲೇ ದೊಡ್ಡದು ಕೇಳ್ತಾ ಇದ್ಲು. ಯಮುನಾ ಎಲ್ಲದಕ್ಕೂ ಆನ್ಸರ್ ಮಾಡ್ತಾ ಇದ್ಲು. ಶೀತಲ್ ತುಂಬ ಆಶ್ಚರ್ಯದಿಂದ ಕೇಳ್ತಾ ಇದ್ಲು. ಮತ್ತು ಶೀತಲ್ ಮಗಳು ಮತ್ತು ಯಮುನಾನ ಕ್ವಶನ್ ಕೇಳ್ತಾ ಇದ್ಲು. ಆದರೆ ಶೀತಲ್ ಮಗಳು ಹೇಳಿಕೊಟ್ಟಿದ್ದ ಆನ್ಸರ್ ಆಗಿದ್ರು ಹೇಳಲಿಲ್ಲ, ನಿಂತ್ಕೊಂಡ್ಲು. ಮತ್ತು ಯಮುನಾ ಎಲ್ಲ ಆನ್ಸರ್ ಹೇಳಿದ್ಲು. ಶೀತಲ್ ಎಲ್ಲರಿಗೂ ಹೊಡಿತಾ ಬರ್ತಾ ಇದ್ಲು. ಆದರೆ ಅವಳ ಮಗಳು ಬಾರಿ ಬಂದಾಗ ಹೊಡೆಯೋದಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ಲು. ಆಗ ಏಟು ತಿಂದ ಹುಡುಗಿಯರೆಲ್ಲ ಒಬ್ಳು ಅದೇಕೆ ಮಿಸ್ ಅವಳಿಗೆ ಮಾತ್ರ ಹೊಡೆಯಲ್ಲ, ಅವಳು ನಿಮ್ಮ ಮಗಳು ಅಂತಾನಾ ಅಂತ. ಆಗ ಶೀತಲ್ ಬೇಗ ಇಲ್ಲ ಮಕ್ಕಳೇ, ನಾನು ಯಾವತ್ತೂ ನಿಮ್ಮದ್ರಲ್ಲಿ ಭೇದ ಭಾವ ಮಾಡಿಲ್ಲ ಅಂತ ಮೆಲ್ಲಗೆ ಹೊಡೆದ್ಲು. ಆದರೆ ಇದನ್ನೇ ದೊಡ್ಡದು ಮಾಡಿಕೊಂಡು ತುಂಬ ಅಳ್ತಾ ಇದ್ಲು ಶೀತಲ್ ಮಗಳು. ಮನೆಗೆ ಹೋಗಿ ಅವಳ ಅಪ್ಪನಿಗೆ ಹೇಳ್ಕೊಟ್ಟಿದ್ಲು. ಅವಳ ಅಪ್ಪ ಅವಳು ಅಳುವನ್ನು ನೋಡಿ ನೀನು ಜೋರಾಗಿ ಹೊಡೆದಿದ್ದೀಯಾ, ಅದಕ್ಕೆ ನಮ್ಮ ಮಗಳು ಇಷ್ಟು ಜೋರಾಗಿ ಅಳ್ತಾ ಇರೋದು ಅಂತ ಒಂದು ಕೆನ್ನೆಗೆ ಹೊಡೆದ. ಶೀತಲ್ ಗಂಡ ಕುಡಿಯೋ ಆಗಿದ್ದ. ಅವಳಿಗೆ 2 ಮಕ್ಕಳು. ಅವಳ ಮಗನ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿದ್ಲು. ಮಗ ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋಗಬೇಕು ಅಂತ ಅವಳ ಆಸೆ ಆಗಿತ್ತು. ಮಗಳು ಏನೇ ಇದ್ರೂ ಬೇರೆ ಮನೆಗೆ ಹೋಗೋದು ಮತ್ತು ಇನ್ನೊಬ್ಬರನ್ನ ಪ್ರೈವೇಟ್ ಸ್ಕೂಲ್ಗೆ ಹಾಕಲು ದುಡ್ಡು ಇರಲಿಲ್ಲ. ಅವಳು ಸಂಪಾದನೆ ಮಾಡಿ ಮನೆ ಕೂಡ ನಡೆಸಬೇಕಾಗಿತ್ತು. ಮಗನಿಗೆ 4 ವರ್ಷಕ್ಕೆ ಚಿಕ್ಕವಳು ಅವಳ ಮಗಳಾಗಿದ್ಲು. ಆದರೆ ಇದೇ ತಲೆಯಲ್ಲಿ ಮಡಗಿ ಅವತ್ತಿನ ದಿನ ತುಂಬ ಜಗಳ ಆಗಿ ಅವಳ ಗಂಡ ತುಂಬ ಹೊಡಿದ. ಮಾರನೇ ದಿನ ಇದಕ್ಕೆ ಯಮುನಾನೇ ಕಾರಣ ಅಂತ ಎಲ್ಲ ಕೋಪ ಅವಳ ಮೇಲೆ ತೀರಿಸಿದ್ಲು. ಹೊಡೆದು ಕೈ ತಿರುಗಿಸಿದಾಗ ಅವಳ ಕೈ ಏನೋ ಆಗಿತ್ತು. ಪಾಪ ತುಂಬ ನೋವಿನಿಂದ ಅಳ್ತಾ ಇದ್ಲು. ಆಗ ಈ ಅಳುವಿನಿಂದ ಓಡಿ ಬಂದಿದ್ರು ಎಲ್ಲ ಟೀಚರ್ಸ್. ಆಗ ಏನಾಯಿತು ಅಂತ ಕೇಳಿದಾಗ ಅದು ಅವಳು ಅಲ್ಲಿಂದ ಬಿದ್ದೋದ್ಲು ಅಂತ ಸುಳ್ಳು ಹೇಳಿದ್ಲು. ಮತ್ತು ಮೊದಲೇ ಮಕ್ಕಳ ಹತ್ರ ಹೇಳಿದ್ಲು ಎಲ್ಲರೂ ಸುಮ್ಮನೆ ಇರಬೇಕು, ಇಲ್ಲಾಂದರೆ ನಿಮ್ಮನ್ನು ಹಾಗೆ ಹೊಡಿತೀನಿ ಅಂತ. ಹಾಗೆ ಎಲ್ಲರೂ ಹೆದರ್ಕೊಂಡು ಸುಮ್ಮನೆ ಇದ್ದರು. ಪಾಪ ಯಮುನಾ ಕೈ ನೋವಿನಿಂದ ಅಳುತ್ತಾ ಮನೆಗೆ ಹೋದ್ಲು. ಆದರೆ ಏನೇ ಆದರೂ ಮಾರನೇ ದಿನ ಸ್ಕೂಲ್ಗೆ ಬರ್ತಾ ಇದ್ಲು. ಆದರೆ ಒಂದು ವಾರ ಆದರೂ ಬಂದೇ ಇಲ್ಲ. ಬೇರೆ ಟೀಚರ್ ಅವ್ರ ಫ್ರೆಂಡ್ ಹತ್ರ ಕೇಳಿದರು. ಆದರೆ ಅವಳ ಮನೆ ಹತ್ರ ಇರೋರು ಯಾರೂ ಇರಲಿಲ್ಲ.
ಹಾಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಒಂದು ದಿನ ಟೀಚರ್ ಹೋಗಿ ಅನ್ವೇಷಣೆ ಮಾಡಿ ನೋಡಿದಾಗ ಗೊತ್ತಾಯಿತು ಯಮುನಾ ಕೈ ಫ್ರ್ಯಾಕ್ಚರ್ ಆಗಿ ಅವಳನ್ನು ಹೊರಗಡೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಮತ್ತು ಯಮುನಾ ಎಲ್ಲಿ ಹೋದ್ಲು ಏನಾದ್ಲು ಗೊತ್ತೇ ಆಗಲಿಲ್ಲ. ಆದರೆ ಈ ಕಡೆ ಶೀತಲ್ ಮಗ ಸ್ಕೂಲ್ನಿಂದ ವಾಪಸ್ ಬರುವಾಗ ಆಕ್ಸಿಡೆಂಟ್ ಆಗಿ ತಲೆಗೆ ತುಂಬ ಪೆಟ್ಟಾಗಿತ್ತು. ಬದುಕಿದ್ದರೆ ದೊಡ್ಡದಾಗಿತ್ತು. ತಲೆಗೆ ತುಂಬ ಪೆಟ್ಟಾಗಿ ಕೋಮಾ ಸ್ಟೇಜಲ್ಲಿದ್ದ. ಎಷ್ಟೋ ವರ್ಷಗಳು ಹಾಗೇ ಇದ್ದ. ಶೀತಲ್ ತುಂಬ ದುಃಖದಲ್ಲಿದ್ಲು. ಒಂದಿನ ಅವಳ ರಿಲೇಷನ್ ಅವನನ್ನು ನೋಡಕ್ಕೆ ಬಂದಾಗ ಹೇಳಿದರು, ಒಬ್ಬ ಒಳ್ಳೆ ತಲೆಯ ಡಾಕ್ಟರ್ ಇದ್ದಾಳೆ, ಅವಳು ಈ ಥರ ಕೇಸ್ನ ಸರಿ ಮಾಡಿದ್ದಾಳೆ ಎಷ್ಟೋ ಜನದ್ದು, ನೀನು ಒಂದು ಸಲ ಹೋಗಿ ನೋಡು, ಅವಳ ಟ್ರೀಟ್ಮೆಂಟ್ನಿಂದ ಸರಿ ಆಗ್ಬೋದು ಅಂತ ಅಡ್ರೆಸ್ ಕೊಟ್ಟಿದ್ಲು. ಹಾಗೆ ಅವಳು ಕರ್ಕೊಂಡು ಹೋದ್ಲು. ಆದರೆ ಶೀತಲ್ನ ನೋಡಿದ ತಕ್ಷಣ ನಾನು ಯಾವುದೇ ಕಾರಣಕ್ಕೂ ಇವರನ್ನು ಚೆಕಪ್ ಮಾಡಲ್ಲ ಅಂತ ಹೇಳಿದ್ಲು. ಆಗ ಶೀತಲ್ ಮೊದಲು ಯಾರೂ ಗೊತ್ತಾಗಲಿಲ್ಲ. ಮತ್ತು ಅವ್ರ ಜೇಬಿನಲ್ಲಿ ಹೆಸರು ನೋಡಿದಾಗ ಯಮುನಾ ಅಂತ ಇತ್ತು. ಆದರೆ ಯಾರು ಅಂತ ಗೊತ್ತಾಗಲಿಲ್ಲ. ಮತ್ತು ಅವಳು ಆ ಡಾಕ್ಟರ್ ಕಾಲ್ ಹಿಡ್ಕೊಂಡು ಹೇಗಾದರೂ ನೋಡಿ ನನ್ನ ಮಗನ ಸರಿ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ಲು. ನಿಮ್ಮ ದಯೆಯಿಂದ ಅಂತ ಹೇಳಿದ್ಲು. ಆಗ ಯಮುನಾ, ಏನು ದಯೆ? ಅದು ನನಗೆ 7ನೇ ಕ್ಲಾಸಲ್ಲೇ ಹೊಟ್ಟೋಯ್ತು. ನೆನಪಿದೆಯಾ ನಿಮಗೆ? ನಿಮ್ಮ ಸ್ಕೂಲಲ್ಲಿ ಯಮುನಾ ಅನ್ನೋ ಹುಡುಗಿ ಅದು ಶರ್ಟ್ ಹರಿದಿದ್ದಾಗ ನೀವು ನನ್ನ ಜೊತೆ ಕಣಿಕರ ತೋರಿಸಿದ್ರಾ? ಇಲ್ಲ, ಅದ್ರ ಬದಲು ನಿಮ್ಮ ಮಗಳಿಗಿಂತ ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ನೀವು ನನ್ನ ಜೊತೆ ಏನೆಲ್ಲ ಆಗುತ್ತೆ ಅದೆಲ್ಲ ಮಾಡಿದ್ರಿ. ಮತ್ತು ಕೊನೆಗೆ ನನ್ನ ಕೈಯನ್ನೇ ಮುರಿದು ಹಾಕಿದ್ರಿ. ಮತ್ತು ನಾವು ಸಿಟಿಗೆ ಬಂದು ಕೈ ಆಪ್ರೇಷನ್ ಮಾಡಿಸಿದ್ವಿ. ಅಲ್ಲೇ ಒಬ್ಬ ಡಾಕ್ಟರ್ ನನ್ನ ಜೊತೆ ಏನಾಗಿದ್ದು ಅಂತ ಕೇಳಿದಾಗ ನಾನು ಸತ್ಯ ಕೇಳಿ ಅವ್ರು ಕಣ್ಣೀರಿಟ್ರು. ನಾನು ಹೇಳಿದೆ, ಈ ಮಾತು ಅಮ್ಮನಿಗೆ ಗೊತ್ತಿಲ್ಲ. ಅದು ಅಮ್ಮನಿಗೆ ಗೊತ್ತಾದರೆ ನನ್ನ ಇನ್ನು ಓದಿಸಲ್ಲ. ಅವ್ರ ಜೊತೆ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ನನಗೆ ಓದಬೇಕು, ನಿಮ್ಮ ಥರ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆ ಅಂತ ಹೇಳ್ತಿದ್ದೆ. ಅವರು ನನ್ನ ಆಸೆ ಕೇಳಿ ಅವತ್ತಿನಿಂದ ಅವ್ರ ದುಡ್ಡಿನಲ್ಲೇ ನನ್ನ ಓದಿಸಿ ಈಗ ನೋಡಿ ನಾನು ಅವ್ರ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ಇದ್ದೀನಿ. ಆದರೆ ನೋಡಿ ದೇವರು ಈ ಥರ ಮಾಡೋರಿಗೆ ಸರಿಯಾದ ಶಿಕ್ಷೆ ಕೊಡ್ತಾನೆ ಅಂದ್ಕೊಂಡಿದ್ದೆ. ಮತ್ತು ಮನಸ್ಸಲ್ಲಿ ಎಷ್ಟೋ ಸಲ ಬೇಡ್ಕೊಂಡಿದ್ದೆ ನಿಮ್ಮ ಬಗ್ಗೆ. ಆದರೆ ನೋಡಿ ದೇವರು ಒಳ್ಳೆಯವರಿಗೆ ಒಳ್ಳೆಯದು, ಇನ್ನು ನೀವು ಮಾಡಿದ್ದಕ್ಕೆ ನಿಮ್ಮ ಮಗನಿಗೆ ಅಂತ ಹೇಳಿದ್ಲು. ಆಗ ಅವಳು ಅಳುತ್ತಾ, ನನಗೆ ಕ್ಷಮಿಸ್ಬಿಡಮ್ಮ, ನಾನು ದೊಡ್ಡ ತಪ್ಪು ಮಾಡಿದ್ದೀನಿ, ಆದರೆ ನನ್ನ ಕೋಪ ನನ್ನ ಮಗನ ಮೇಲೆ ತೋರಿಸ್ಬೇಡ ಅಂತ ಅತ್ತಾಗ ನಾನು ಒಬ್ಬಳು ಡಾಕ್ಟರ್, ನನಗೆ ಒಬ್ಬ ರೋಗಿಯನ್ನು ಸರಿ ಮಾಡೋ ಕೆಲಸ. ನಿಮ್ಮ ಕೋಪ ಬೇರೆ ಯಾರ ಮೇಲೆ ತೋರಿಸಲಿ ಹೇಳಿ? ಅದು ನಿಮಗೆ ಎಷ್ಟೋ ವರ್ಷಗಳ ಮುಂಚೆ ನಿಮಗೆ ದೇವರು ಕೊಟ್ಟಾಗಿದೆ ಅಂತ ಹೇಳಿ ಆ ಪೇಷಂಟ್ನ ನೋಡ್ಕೊಂಡಿದ್ದಾಳೆ. ಹಾಂ, ಸ್ವಲ್ಪ ಈಗ ಕೈಕಾಲು ಅಲ್ಲಾಡಿಸ್ತಾ ಇದ್ದಾನೆ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.